ರೆಡ್ ಮೆಟಲ್ ಹೊಡಿಬೇಕಷ್ಟೇ ಅವ್ರಿಗೆ. ಮಾಡಿ ಯಾಕಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತಾಡಬೇಕು. ನಾವು ಕನ್ನಡಕ್ಕಾಗೆ ಹುಟ್ಟಿದೀವಿ, ಕನ್ನಡಕ್ಕಾಗೆ ಬೆಳೆದಿದೀವಿ, ಕನ್ನಡಕ್ಕಾಗೆ ಸಾಯ್ತೀವಿ ಸರ್. ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಕ್ ಇಷ್ಟ ಪಡಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಮನೆಮನದ ಬ್ರೋಡಾಕ್ಸ್ ನೀವು. ಸೊ ನನ್ ವಿಡಿಯೋ ನೋಡ್ತಿರೋ ಎಲ್ರಿಗೂ ಕನ್ನಡೋತ್ಸವದ ಆರ್ಥಿಕ ಶುಭಾಶಯಗಳು. ಇದು ನಾನು ಇವತ್ತು ಆಟೋ ಡ್ರೈವರ್ಸ್ ಹತ್ರ ಹೋಗಿ ಅವ್ರಿಗೆ ಕೇಳ್ತೀನಿ ನಾನ್ ಕನ್ನಡಿಗರ್ಸ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೇಳ್ರಪ್ಪ. ದಿನದ ಲೈಫ್ ಅಲ್ಲಿ ನೀವು ಆಟೋ ಓಡಿಸ್ತಿರ್ತೀರಲ್ಲ, ಎಷ್ಟು ಜನ ನಾನ್ ಕನ್ನಡಿಗ ಅಂದ್ರೆ ಕನ್ನಡ ಬರ್ಲಿಲ್ಲ ಎಷ್ಟು ಜನ ಸಿಗ್ತಾರೆ ಅಣ್ಣ ನಿಮಗೆ? ಸುಮಾರು ಜನ ಸಿಗ್ತಾರಲ್ಲ, ಅವರೇ ಜಾಸ್ತಿ ಸಿಗೋದು. ಅವ್ರು ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಹೆಂಗ್ ಅವ್ರ ಭಾಷೆಯಲ್ಲೇ ಮಾತಾಡ್ತೀರಾ ಹೆಂಗೆ ಅಣ್ಣ? ಇಲ್ಲ ಬ್ರೋ, ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ನಮಗೆ ಹಿಂದಿ ಸ್ವಲ್ಪ ಬರುತ್ತೆ ಅಂತೀವಿ, ಇಲ್ಲ ಅಂದ್ರೆ ಸ್ವಲ್ಪ ಅವ್ರು ಮಾತಾಡ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ನಾವು ಮಾತಾಡ್ತಿಲ್ಲ. ಬೇರೆ ಭಾಷೆಯವರು ಇಲ್ಲೇ ಊಟ ತಿಂಡಿ ಎಲ್ಲ ಇಲ್ಲೇ ಇದ್ದು ಅವ್ರಿಗೆ ಇನ್ನ ಕನ್ನಡ ಕಲ್ತಿಲ್ಲ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ನೀವು? ನಾವು ಅವ್ರ ದೇಶದಲ್ಲಿ ಅವ್ರು ಇರಬೇಕು, ನಮ್ಮ ದೇಶಕ್ಕೆ ಬಂದಮೇಲೆ ನಮ್ಮ ಭಾಷೆ ಕಲೀಲೇಬೇಕು. ಇಲ್ಲಿಗೆ ಬಂದಮೇಲೆ ಅವ್ರ ಅನುಕೂಲ ತಕ್ಕಂತೆ ಅವ್ರು ಹೋಯ್ತಾರೆ. ನಮ್ಗೆ ಬೇಕಾಗಿರೋದೇನು ನಾವಿಲ್ಲಿ ಮಾತಾಡ್ಬೇಕು ಅಷ್ಟೇ, ಅದು ಮಾತಾಡ್ಬೇಕು ಅವ್ರು ಅಷ್ಟೇ. ತುಂಬಾ ಖುಷಿ ಇದೆ ಅಣ್ಣ ಮಾತು. ಥ್ಯಾಂಕ್ ಯು ಅಣ್ಣ. ನೀವು ಯಾವ ಊರಿಂದ ಬಂದಿರೋದು ಅಣ್ಣ? ನಾವು ಗುಲ್ಬರ್ಗ ಸರ್. ಗುಲ್ಬರ್ಗ ಅಣ್ಣ. ಎಷ್ಟು ವರ್ಷ ಆಯ್ತು ಅಣ್ಣ ಇಲ್ಲಿ ಆಟೋ ಓಡಿಸೋ ಸ್ಟಾರ್ಟ್ ಮಾಡಿ? 1.5 ವರ್ಷ ಆಯ್ತು. 1 ವರ್ಷ ಆಯ್ತು. ನೀವು ಇಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಕನ್ನಡ ಓಡಿಸೋ ಹೆಂಗೆ ಆಚರಿಸ್ತೀರಾ ಅಣ್ಣ? ಕನ್ನಡನೇ ಮಾತಾಡೋದು ನಾವು ಕನ್ನಡ ಬಿಟ್ಟರೆ ಏನೋ ಬರಲ್ಲ ನಮಗೆ. ಕೆಲಸ ಮಾಡ್ತಿದ್ದು ಜೊತೆಲಿ ನಾ ಕನ್ನಡ ಮಾತಾಡಲ್ಲ, ಅವರು ದುರಂಕಾರ ತೋರಿಸಿರ್ತಾರಲ್ಲ, ಅಂಥವ್ರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ? ಅಣ್ಣ ಕನ್ನಡ ಕಲಿಬೇಕು, ಕನ್ನಡ ಮಾತಾಡ್ಬೇಕಣ್ಣ. ಕನ್ನಡ ಇಲ್ಲಾಂದ್ರೆ ಹೆಂಗೆ ಹೇಳಿ ಅಣ್ಣ, ಅಷ್ಟೇ ಅಣ್ಣ. ನೀವು ದಿನ ಆಟೋ ಓಡಿಸ್ತಿರ್ತೀರಲ್ಲ, ನಿಮಗೆ ಎಷ್ಟು ಜನ ಕನ್ನಡ ಬರ್ಲಿಲ್ಲ ಸಿಗ್ತಾರೆ ಅಣ್ಣ, ಅಂದ್ರೆ ಬೇರೆ ಭಾಷೆಯವರು? ನಮಗೆ ತುಂಬ ಜನ ಸಿಗ್ತಾ ಇರ್ತಾರೆ ಅಣ್ಣ. ಒಂದು ಅಂದಾಜು ಅಣ್ಣ? ಒಂದು 20 ಜನ. ತುಂಬಾ ಜನ ಈ ಬೆಂಗಳೂರಲ್ಲಿ ತುಂಬಾ ಜನ ಕೆಲ್ಸಕ್ಕಂತ ಬಂದು ಕನ್ನಡ ಕಲೀಲಂಗೆ ಇಲ್ಲೇ ಇರ್ತಾರೆ ಅಣ್ಣ, ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ? ಅಂಥವ್ರು ಏನಂತ ಇಷ್ಟಪಡೋದು ಕನ್ನಡ ಕಲಿಬೇಕಷ್ಟೇ. ನಿಮ್ಮ ದಿನ ಆಟೋ ಓಡಿಸ್ತಿರಲ್ಲ, ಆ ಇದರಲ್ಲಿ ನಿಮಗೆ ಎಷ್ಟು ಜನ ಕನ್ನಡ ಬರ್ಲಿಲ್ಲ ಸಿಗ್ತಾರೆ ಅಣ್ಣ? ಕನ್ನಡದವರೇ ಜಾಸ್ತಿ ಬರ್ತಾರೆ, ಔಟ್ಸೈಡ್ ಅವರು ಬರ್ತಾರೆ, ಕನ್ನಡ ಮಾತಾಡ್ತಾರೆ ಅಣ್ಣ. ನಾವು ಹೇಳ್ತೀವಿ ಅವ್ರಿಗೆ ಕನ್ನಡ ಮಾತಾಡಿ ಅಂತ ಅಣ್ಣ. ಇಲ್ಲಿ ತುಂಬಾ ಜನ IT ಫೀಲ್ಡಲ್ಲಿ ಹಾಗೂ ಬೇರೆ ಬೇರೆ ಇದರಲ್ಲೆಲ್ಲ ಇಂಡಸ್ಟ್ರಿಯಲ್ಲೆಲ್ಲ ತುಂಬಾ ಜನ ನಾನ್ ಕನ್ನಡಿಗರು ಅಂದರೆ ಕನ್ನಡ ಬರಲಿಲ್ಲವರು ಸೇರಿಕೊಂಡು ಇವಾಗ ಬೆಂಗಳೂರಲ್ಲೆಲ್ಲ ಬರೀ ಕನ್ನಡ ಮಾತಾಡಲಿಲ್ಲವರೇ ಜಾಸ್ತಿ ಆಗಿದ್ದಾರೆ. ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ ನೀವು? ಅವ್ರಿಗೆ ಹೇಳೋದು ಒಂದೇ, ಕನ್ನಡ ಮಾತಾಡಿ, ಕನ್ನಡನ ಬೆಳೆಸಿ. ನಾವು ಕನ್ನಡದವರು ಚೆನ್ನಾಗಿರ್ಬೇಕು. ನಿಮ್ಮ ಆಟೋ ಸ್ಟ್ಯಾಂಡಲ್ಲಿ ನೀವು ಹೆಂಗೆ ಕನ್ನಡ ಆಚರಿಸ್ತೀರಾ ಅಣ್ಣ? ಚೆನ್ನಾಗಿ ಮಾಡ್ತೀವಿ. ಶಂಕರಣ್ಣನ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ? ಲೆಜೆಂಡ್ ನಮ್ಮ ಆಟೋ ಫೀಲ್ಡ್ಗೆ ಅವರೇ ದೇವರು ನಮಗೆ. ಇಲ್ಲಿ ನೀವು ದಿನ ಗಾಡಿ ಓಡಿಸ್ತಿರ್ತೀರಲ್ಲ, ನಿಮಗೆ ಎಷ್ಟು ಜನ ಕನ್ನಡ ಮಾತಾಡೋಕೆ ಬರಲಿಲ್ಲ ಸಿಗ್ತಾರೆ ಅಣ್ಣ? ಈಗ ಆಲ್ಮೋಸ್ಟ್ 90% ಕನ್ನಡ ಮಾತಾಡಕ್ಕೆ ಬರ್ದಿದ್ದವರೇ ಸಿಗ್ತಾರೆ. ಅವ್ರ ಹತ್ರ ನೀವು ಕನ್ನಡ ಮಾತಾಡ್ತೀರಾ, ಬೇರೆ ಭಾಷೆ ಮಾತಾಡ್ತೀರಾ? ಕನ್ನಡನೇ ಮಾತಾಡೋದು. ಸೊ ಈ ಕನ್ನಡ ಬರ್ಲಿಲ್ಲವರು ಇಲ್ಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ಕೊಂಡು ಇಲ್ಲಿದ್ದು ಗಾಂಚಲಿ ತೋರಿಸ್ತಿರೋರು, ಅಂಥವ್ರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ರೆಡ್ ಮೆಟಲ್ ಹೊಡಿಬೇಕಷ್ಟೇ ಅವ್ರಿಗೆ. ಸರಿ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನೀವು ಆದಷ್ಟು ಖುಷಿ ಆಯ್ತಾ? ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಮ್ಮ ಹತ್ರ ನಾವು ಸಾಥ್ ಕೊಡ್ತೀವಿ, ಧೈರ್ಯವಾಗಿ ಮಾಡಿ. ಯಾಕಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾಡ್ಲೇಬೇಕು. ನೀವು ಸಂಕ್ರಮಣ ಬಗ್ಗೆ ಹೇಳ್ಬೇಕು ಅಂತ ಅವ್ರ ಮಾತಾಡಿ. ನಮ್ಗೆ ಆಟೋ ಇರೋದೇ ಅವ್ರು ಕೊಡ್ಸಿರೋದು ನಮ್ಗೆ ಆಧಾರ ಸ್ತಂಭ. ಇನ್ ಅವ್ರ ಬಗ್ಗೆ ಏನ್ ಮಾತಾಡೋಣ? ಅವ್ರನ್ನ ಇಲ್ಲಿ ಹೃದಯದಲ್ಲಿ ಇಟ್ಕೊಂಡಿದೀವ್ರಿ, ಗೊತ್ತ ಮೈ ರೋಮೆಲ್ಲ ನೆಟ್ಟಗಾಗುತ್ತೆ ಅವ್ರನ್ನ, ಗೊತ್ತಾಯ್ತಾ? ಅವ್ರ ಬಗ್ಗೆ ನಾನು ಮಾತಾಡಕ್ ನನ್ ಕೈಲಿ ಆಗೋದಿಲ್ಲ. ಅಷ್ಟು ಅವ್ರ ಬಗ್ಗೆ ಅಂತೂ ಕೇಳಕ್ ಹೋದ್ರೆ ಸರ್ ನನ್ನ ಹತ್ರ ಇನ್ನೂ ಭಯಂಕರಗಳು ಮಾತಿದ್ದೇವೆ. ದಯವಿಟ್ಟು ಶಂಕರಣ್ಣದು ಒಂದು ಯಾವ್ದಾರ ಹೆಸರು ಇಡಬೇಕು ಮೆಟ್ರೋ ಸ್ಟೇಷನ್ಗೆ, ಖಂಡಿತವಾಗ್ಲು ಅಂತ ಹೆಸರು ಸರ್ಕಾರ ಮಾಡ್ಬೇಕು. ಯಾವ್ದೇ ಸರ್ಕಾರ ಬರ್ಲಿ ಆ ಸರ್ಕಾರ ಮಾಡ್ಬೇಕು, ಅಷ್ಟು ಒತ್ತಾಯ ಮಾಡಿ ಹೇಳ್ತೀನಿ, ಗೊತ್ತಾಯ್ತಾ? ನೀವು ಆಟೋ ಓಡಿಸ್ತಿರ್ತೀರಲ್ಲ, ನಿಮಗೆ ಎಷ್ಟು ಜನ ಕನ್ನಡ ಮಾತಾಡೋಕೆ ಬರಲಿಲ್ಲ ಸಿಗ್ತಾರಣ್ಣ? ಸರ್ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬೇರೆ ಭಾಷೆಗಳೇ ಮಾತಾಡೋದು. ನಾವು ಅವ್ರಿಗೆ ಅಡ್ಜಸ್ಟ್ ಆಗಿ ಹೋಗ್ತಿದೀವಿ ಹೊರತು ಅವ್ರು ನಮ್ಮನ್ನ ಅಡ್ಜಸ್ಟ್ ಮಾಡಲ್ಲ, ಅಷ್ಟಂತೂ ನಿಜ. ನಿಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ನೀವು ಕನ್ನಡೋತ್ಸವ ಹೆಂಗ್ ಆಚರಿಸ್ತೀರಾ ಸರ್? ನಾವು ಭಯಂಕರ ಬಿಡಿ ಸರ್ ಅದ್ರ ಬಗ್ಗೆ. ಹೇಳಿ, ಒಂದೆರಡು ಮಾತಲ್ಲಿ ಹೇಳ್ಬೋದು. ಅದನ್ನೇ ಹೇಳ್ತಾ ಇದೀನಲ್ಲ, ನಾವು ಅವ್ರನ್ನ ನಾವ್ ಯಾವುದೇ ಸ್ಟ್ಯಾಂಡ್ ಅಲ್ಲಿ ಹೋದ್ರು ಶಂಕರ್ನಾಗ್ ಫೋಟೋ ಇದ್ದೇ ಇರುತ್ತೆ, ಕುವೆಂಪು ಫೋಟೋ ಇದ್ದೇ ಇರುತ್ತೆ, ನಾಡ ಪ್ರಭು ಕೆಂಪೇಗೌಡ ಫೋಟೋ ಇರುತ್ತೆ, ಅದಾದ್ಮೇಲೆ ಪಾಪ ಸಂಗೊಳ್ಳಿ ರಾಯಣ್ಣನ ಫೋಟೋ ಇರುತ್ತೆ. ಅಂತ ವ್ಯಕ್ತಿಗಳು ನೆನ್ಸ್ಕೋಬೇಕ್ರಿ. ನಿಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ನೀವು ಕನ್ನಡೋತ್ಸವ ಹೆಂಗ್ ಆಚರಿಸ್ತೀರಾ ಅಣ್ಣ? ಚೆನ್ನಾಗಿ ಆತರ ಸರ್. ಫಸ್ಟ್ ವರ್ಷ ಮಾಡ್ತಾ ಇರೋದು ನಾನು, ಮಾಡ್ಬೇಕು ಅನ್ಕೊಂಡಿದೀವಿ. ಆಚೆ ಹೋಗಿ ಮಾಡ್ತೀವಿ ಒಂಚೂರು. ನೀವು ಶಂಕರಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಮಾತಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖುಷಿ ಸರ್ ನಮ್ಗೆ ಹೇಳಕ್ಕೆ. ಅವರು ಎಲ್ಲ ಕಳ್ಕೊಂಡ್ಬಿಟ್ಕೊಳಕ್ಕೆ ಚೆನ್ನಾಗಿ ಇದು ಇಲ್ಲ. ಅವರಿದ್ರಿಂದ ಇಂಪ್ರೂವ್ಮೆಂಟ್ ಆಗೋದು ಬೆಂಗಳೂರು ಸಿಟಿ. ಇಷ್ಟಪಡ್ತಾ ಇದ್ದೀವಿ, ಮಾಡ್ಬೇಕು, ಮುಂದೆ ಬೆಳೆಸ್ಬೇಕನ್ನೋದು ಇಷ್ಟಪಡ್ತೀವಿ ನಾವು.
ನಿಮ್ಮ ದಿನ ಆಟೋ ಓಡಿಸಿರ್ತೀರಲ್ಲ, ನಿಮಗೆ ಎಷ್ಟು ಜನ ಕನ್ನಡ ಮಾತಾಡೋಕೆ ಬರಲಿರೋರು ಸಿಗ್ತಾರಣ್ಣ ಅಂದಾಜು? ಕನ್ನಡ ಬರ್ಲಾರ್ದವ್ರು ಸುಮಾರು ಜನ ಸಿಗ್ತಾರೆ. ನಾವು ಕನ್ನಡ ಕಲಿಸ್ಬೇಕನ್ನೋದು ಇಷ್ಟಪಡ್ತೀವಿ. ಎಷ್ಟೋ ಜನ ನಾನೇ ಹೇಳ್ತೀನಿ ಕನ್ನಡ ಕಲೀರಿ ಸರ್ ನೀವು ಅಂತ ಹೇಳ್ತೀವಿ. ಇಲ್ಲ ಸರ್ ನಮಗೆ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋದು ಸರ್ ನಮ್ದು ಉಳಿಯಲ್ಲ ಕನ್ನಡ ಅನ್ನೋದು. ಇದೇ ಇದರಲ್ಲಿ ಬೆಂಗಳೂರಲ್ಲಿ ತುಂಬ ಜನ ಇಲ್ಲೇ ಕೆಲಸ ಮಾಡೋಕ್ಕೆ ತುಂಬ ಜನ ಉಳ್ಕೊಂಡು ಎಷ್ಟೋ ವರ್ಷದಿಂದ ಇರ್ತಾರೆ. ಅವ್ರು ಕನ್ನಡ ಕಲೀರಿ ಅಂದರೆ ದರ್ಪ ತೋರಿಸಿರ್ತಾರೆ ಬೇರೆಯವ್ರ ಮೇಲೆ. ಅಂಥವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್? ಅಂಥವ್ರಿಗೆಲ್ಲ ನಾವು ಇಷ್ಟಪಡಲ್ಲ ಸರ್, ಹೇಳಕ್ಕೆ ಕನ್ನಡ ಕಲ್ಸಕ್ಕೆ ಇಷ್ಟಪಡ್ತೀವಿ ಸರ್. ನಮ್ದೆಲ್ಲ ಕನ್ನಡ ಇಷ್ಟ ಐತಿ, ಕನ್ನಡ ಉಳಿಸ್ಕೊಂಡ್ರೆ ನಮ್ಮ ಜೀವನ ನಡೀತು ಸರ್, ಇಲ್ಲ ನಡೆಯಲ್ಲ ಸರ್. ಆಟೋ ಸ್ಟ್ಯಾಂಡಲ್ಲಿ ನೀವು ಕನ್ನಡ ರಾಜ್ಯೋತ್ಸವ ಹೆಂಗೆ ಆಚರಿಸ್ತೀರಾ ಸರ್? ಕನ್ನಡ ರಾಜ್ಯೋತ್ಸವನ ತುಂಬಾ ಖುಷಿಯಿಂದ, ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ ಸರ್. ನಾವು ಕನ್ನಡಕ್ಕಾಗಿ ಹುಟ್ಟಿದೀವಿ, ಕನ್ನಡಕ್ಕಾಗಿ ಬೆಳೆದಿದ್ದೀವಿ, ಕನ್ನಡಕ್ಕಾಗಿ ಸಾಯ್ತೀವಿ ಸರ್. ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಕೆ ಇಷ್ಟಪಡಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಹೊರ ರಾಜ್ಯದಿಂದ ಬಂದಿದ್ದಕ್ಕಂಥ ನಾಗರಿಕರು ಕನ್ನಡಕ್ಕೆ ತುಂಬಾ ಆಶ್ವಾಸನೆ ಕೊಡಲ್ಲ ಸರ್. ಕನ್ನಡ ಜಾಸ್ತಿ ಮಾತಾಡಕ್ ಹೋಗಲ್ಲ, ಹಿಂದಿ ಜಾಸ್ತಿ ಮಾತಾಡ್ತಾರೆ. ಕನ್ನಡ ಬಂದ್ರು ಕನ್ನಡ ಮಾತಾಡಲ್ಲ. ಸೊ ಅಂಥವ್ರನ್ನ ಆದಷ್ಟು ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ ಸರ್. ಶಂಕರಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಮಾತ್ರ ಹೇಳಿ. ಶಂಕರಣ್ಣ ಸರ್ ಅವ್ರು ನಮ್ಮ ಕರ್ನಾಟಕಕ್ಕೆ ಬಾಸ್ ಸರ್. ಅವರು ಇಲ್ಲೇ ಇದ್ದು ಕನ್ನಡ ಬಂದು ಕನ್ನಡ ಮಾತಾಡಲಿಲ್ಲವರು, ಅಥವಾ ಇಲ್ಲೇ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದು ಕನ್ನಡ ಕಲೀಲಿಲ್ಲವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಕನ್ನಡದವ್ರಿಗೆ ಮರ್ಯಾದೆ ಇಲ್ಲ ಸರ್, ಕನ್ನಡದವ್ರಿಗೆ ಮರ್ಯಾದೆ ಇಲ್ಲ. ಆ ಥರ ಭಾಷೆ ಬಂದರೂ ಭಾಷೆ ಮಾತಾಡಲ್ಲ. ಕನ್ನಡಕ್ಕೆ ಫಸ್ಟು ಆದ್ಯತೆ ಕೊಡಬೇಕು, ಜನಗಳಿಗೆ ಒಂದು ಮರ್ಯಾದೆ ಇರಬೇಕು. ಕನ್ನಡ ರಾಜ್ಯೋತ್ಸವ ಅಂದರೆ ಸುಮ್ಮನೆ ನಾವು ಆಚರಿಸೋದು ದೊಡ್ಡದಲ್ಲ. ಜನಗಳಿಗೆ ಒಂದು ಭಾಷೆ ಅಭಿಪ್ರಾಯ ಎಲ್ಲರಿಗೂ ಬೇಕು ಸರ್. ಮನಸ್ಸಲ್ಲಿ ಇರಬೇಕು, ಅಭಿಮಾನ ಇರಬೇಕು. ಸುಮ್ಮನೆ ನಾನು ಕನ್ನಡದ ಅಂದ್ರೆ ಆಗಲ್ಲ ಸರ್, ಉಳಿಸ್ಕೋಬೇಕು. ಅದು ಬರೀ ಏನಕ್ಕೆ ಆಟೋ ಡ್ರೈವರ್ಸ್ನ ಅಷ್ಟೇ ಮಾತಾಡಿಸ್ದೆ ಅಂತ ಅಂದರೆ ಮೇನ್ ರೀಸನ್ ಬಂದು ಯಾವ ಕನ್ನಡ ಪರ ಗಲಾಟೆ, ಕನ್ನಡ ಪರ ಹೋರಾಟ ಆಗಿರಲಿ, ಜೊತೆಲಿ ಸಿನಿಮಾ ರಂಗ ಆಗಿರಲಿ ಅಥವಾ ಬೇರೆ ಯಾವುದೇ ಪೊಲಿಟಿಕ್ಸ್ ಯಾವುದೇ ಕ್ಷೇತ್ರ ಆಗಿರಲಿ, ಎಲ್ಲ ಕ್ಷೇತ್ರದವರೆಗೂ ಸಪೋರ್ಟ್ ಮಾಡ್ತಾರೆ, ಜೊತೆಲಿ ನಿಲ್ತಾರೆ. ಫಸ್ಟ್ ಬಂದು ಎಲ್ಲದಕ್ಕೂ ಪ್ರೋತ್ಸಾಹಿಸ್ತಾರೆ ಅಂತ ಅಂದರೆ ಅದು ಬಂದು ಆಟೋ ಡ್ರೈವರ್ಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಫಸ್ಟ್ ಕನ್ನಡ ಕಲೀರಿ. ಕನ್ನಡ ಯಾರ್ಯಾರಿಗೆ ಬರೋಲ್ಲ, ಕನ್ನಡ ಫಸ್ಟ್ ಒಂದು ಅಕ್ಷರದಿಂದನೇ ಸ್ಟಾರ್ಟ್ ಆಗೋದು. ಟ್ರೈ ಮಾಡಲಿಲ್ಲ ನಂಗೆ ಏನೂ ಆಗೋಲ್ಲ ನಿಮ್ಮ ಲೈಫಲ್ಲಿ. ನೀವು 1ನೇ ಕ್ಲಾಸಲ್ಲಿ ನೀವು ABCD ಹೆಂಗೆ ಕಲ್ತಿದ್ದೀರೋ ಅದೇ ಥರ ಇವಾಗ ನೀವು ಕಲ್ತ್ರೇ ನಿಮ್ಮ ಕನ್ನಡ ಬರೋದು, ಇಲ್ಲಾಂದರೆ ಕನ್ನಡ ಬರೋಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ. ಅಂಟಿಲ್ ನಾನೆಲ್ಲ ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಆ್ಯಂಡ್ ನೋಟಿಫಿಕೇಶನ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.